ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸ್ತೇನೆ. ಜೀವನದ ಯಾವ ಸನ್ನಿವೇಶದಲ್ಲಿ ಈ ಒಂದು ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೊಂದು ಗೊತ್ತು, ಎಲ್ಲ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಳ್ಳುವಂತಹ, ಎಲ್ಲ ಸನ್ನಿವೇಶಗಳನ್ನು ಅರಿತಂತಹ, ಎಲ್ಲ ಸನ್ನಿವೇಶಗಳಲ್ಲಿ ನಮ್ಮೊಂದಿಗಿರುವಂಥ ದೇವರು ನಿಮ್ಮೊಂದಿಗೂ ಸಹ ಇದ್ದಾನೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನನಗೆ ಯಾರೂ ಇಲ್ಲ, ಬಹಳ ನಿರೀಕ್ಷೆಯನ್ನು ಕಳ್ಕೊಂಡಿದ್ದೇನೆ, ಯಾವುದೇ ರೀತಿಯಂಥ ನಂಬಿಕೆ ಇಲ್ಲ, ಕೈ ಬಿಡಲ್ಪಟ್ಟವನಾಗಿದ್ದೇನೆ, ಬ್ರದರ್ ನನಗೆ ಯಾರೂ ಇಲ್ಲ, ಬ್ರದರ್ ನನ್ನನ್ನು ಉತ್ಸಾಹಪಡಿಸುವಂಥವ್ರು ಯಾರೂ ಇಲ್ಲ, ನನಗೆ ನನ್ನ ಪಕ್ಕದಲ್ಲಿ ನಿಂತು ನನ್ನನ್ನು ಸಂತೈಸುವವರು ಯಾರೂ ಇಲ್ಲ, ಈ ರೀತಿಯಾದಂತಹ ಒಂದು ಮನಸ್ಥಿತಿಯಲ್ಲಿ ಇರುವುದಾದರೆ ಖಂಡಿತವಾಗಲೂ ಇದು ನಿಮಗಾದಂಥ ವಿಡಿಯೋ. ಹಾಗಾಗಿ ಕೊನೆವರೆಗೂ ನೋಡಿ, ಪ್ರಾರ್ಥನಾಪೂರ್ವಕವಾಗಿ ನೋಡಿ. ಈ ಒಂದು ವಿಡಿಯೋವನ್ನು ಜಸ್ಟ್ ಹಾಗೆ ಏನೋ ಒಂದು ಎಲ್ಲ ವಿಡಿಯೋ ಇದೆ ಆ ರೀತಿ ನೋಡೋದಲ್ಲ, ಬದಲಾಗಿ ನಾನು ಪ್ರಾರ್ಥಿಸ್ತೇನೆ. ಯಾವ ರೀತಿಯಾಗಿ ಪೇತ್ರನು ಅಪೊಸ್ತಲ ಗ್ರಂಥದಲ್ಲಿ ಯಾವ ರೀತಿಯಾಗಿ ಪೇತ್ರನು ಆತನು ಪ್ರಸಂಗಿಸುವಾಗಲೇ ಪವಿತ್ರಾತ್ಮನು ಅಗ್ನಿಯಾಗಿ ಅವರ ಮೇಲೆ ಇಳಿದನೆಂಬುದಾಗಿ ಬರೆಯಲ್ಪಟ್ಟಿದೆಯೋ ಆ ಒಂದು ಅನುಭವ ಕೆಲವರಿಗೆ ಸಿಗುವುದು ನಾನು ಕಾಣ್ತಿದ್ದೇನೆ. ನೀವು ಪ್ರಾರ್ಥನಾಪೂರ್ವಕವಾಗಿ ಕೇಳಿಸ್ಕೊಳ್ಳಿ. ನಾನು ವಿಶ್ವಾಸಿಸ್ತೇನೆ ಪವಿತ್ರಾತ್ಮನ ಪ್ರಸನ್ನತೆಯನ್ನು ನೀವು ಅನುಭವಿಸಲಿಕ್ಕೆ ಈ ವಿಡಿಯೋ ಸಹಾಯ ಮಾಡ್ತದೆ ಅಂತ. 2 ನಿಮಿಷ ಪ್ರಾರ್ಥಿಸಿ. ನಿಮಗೆ ಅನ್ಯಭಾಷೆ ವಾರವಿದ್ದರೆ ನನ್ನೊಂದಿಗೆ ಅನ್ಯಭಾಷೆ ಪ್ರಾರ್ಥಿಸ್ಬೋದು, ಇಲ್ಲದಿದ್ದರೆ ಅದಕ್ಕಾಗಿ ಪ್ರಾರ್ಥಿಸಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ಪ್ರಾರ್ಥನಾಪೂರ್ವಕವಾಗಿ ನೋಡ್ರಿ ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. ಮಾರಾ ಥೆಲೆಬೋ ಶಾಪ್ರಭಾನ ಮಾಡ್ತಾರೆ, ಮಾರಾ ಥಲಬೋ ಸೇಖೆರೆಬೇನೆ ಮಾಂತನು. ಕರ್ತನೆ ಪವಿತ್ರಾತ್ಮನೇ, ಪರಿಶುದ್ಧ ಆತ್ಮರೇ, ನಿಮ್ಮನ್ನು ಸ್ವಾಗತಿಸ್ತೇವೆ ಸ್ವಾಮಿ. ಡ್ಯಾಡಿ, the timing may be the different when I am recording and posting. The people may see 2 days later or 1 week later. 1 ವಾರವೋ 2 ದಿವಸವೋ ಕಳೆದು ನೋಡ್ಬೋದು. ಆದರೆ ಯಾವ ಸಮಯದಲ್ಲಿ ನೋಡ್ತಾರೋ ಆ ಸಮಯದಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಅವರಿಗೆ ಸಹಾಯ ಮಾಡಿ. No matter at what time they're going to watch this video, let them experience the power of the Holy Spirit in their life. May breath in mantolo marathalaraba shebrabana mantarave. Let the tangible presence of God will manifest through this video in the mighty name of Jesus. Amen. Amen. ನಿಮ್ಮ ಅನಿಸಿಕೆಗಳನ್ನು ನಾವು ಸ್ವಾಗತಿಸ್ತೇವೆ. ನಿಮ್ಮ ಕಮೆಂಟ್ಸ್ಗಳನ್ನು ನಾವು ಓದ್ತೇವೆ, ಅದಕ್ಕೆ ನಾವು ಪ್ರತಿಕ್ರಿಯಿಸ್ತೇವೆ. ನೀವು ಆ ರೀತಿಯಾಗಿ ಬರೆಯುವುದು ನಮಗೆ ಭಾಳ ಸಂತೋಷ. ಸೊ ನಾನು ಕಳೆದ 3 ಎಪಿಸೋಡ್ಗಳನ್ನ ಕಂಟಿನ್ಯೂಷನಾಗಿ ನಾನು ಮಾತನಾಡ್ತಿದ್ದೇನೆ. ನೀವು ನೋಡದೇ ಇದ್ದರೆ ಕಳೆದ ಎಪಿಸೋಡ್ಸ್ಗಳನ್ನ ನೋಡಿ ನೀವು ನೋಡ್ಬೋದು. ಕಳೆದ ಎಪಿಸೋಡಲ್ಲಿ ನಾನು ಹೇಳಿದೆ, ಯೇಸುವಿನ ಪ್ರಮುಖವಾದಂಥ 2 ಕಾರ್ಯಗಳ ಕುರಿತು ನಾನು ಮಾತನಾಡಿದೆ. ಅದರಲ್ಲಿ ನಾನು ಹೇಳಿದೆ, ಯೇಸು ಸ್ವಾಮಿ ಸಾಯುವುದಕ್ಕಾಗಿ ಬಂದಿಲ್ಲ, ಬದಲಾಗಿ ಆತನು ತಂದೆಯ ಪ್ರೀತಿಯನ್ನು, ತಂದೆಯನ್ನು ಪ್ರಕಟಿಸುವುದಕ್ಕಾಗಿ, ತನ್ನನ್ನು ಪ್ರಕಟಿಸುವುದಕ್ಕಾಗಿ ಮಾತ್ರವಲ್ಲ, ನಮಗೆ ಪ್ರಕಟಿಸುವುದಕ್ಕಾಗಿ ಆತನು ಬಂದನು ಎಂಬುದಾಗಿ ಹೇಳಿ, ಯಾವ ರೀತಿಯಾಗಿ ನಮ್ಮನ್ನು ನಮಗೆ ಪ್ರಕಟಿಸಿದನೋ, ಯಾವ ರೀತಿಯಾಗಿ ತಂದೆಯನ್ನು ಪ್ರಕಟಿಸಿದನು ಎಂಬುದನ್ನು ನಾನು ಅದರಲ್ಲಿ ಮಾತನಾಡಿದ್ದೇನೆ. ನೀವು ಅದನ್ನು ನೋಡಿ ಇದನ್ನು ನೋಡಬಹುದು, ನೋಡುವುದಕ್ಕಾಗಿ ನಾನು ಎನ್ಕರೇಜ್ ಮಾಡ್ತೇನೆ. ಸೊ ಅಲ್ಲಿ ನಾನು ಮುಗಿಸಿದಂಥ ವಿಷಯ, ಇನ್ನೇನು ಯೇಸು ಸ್ವಾಮಿ ತನ್ನ ಸೇವೆಯನ್ನು ಮುಗಿಸಿ ಆತನು ಶ್ರಮ ಮರಣೆಯನ್ನು ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಪುನರುತ್ಥಾನವಾಗಿ ಹೋಗಬೇಕು. ಆ ಸಮಯ ಕಾಲಘಟ್ಟ ಬಂದಾಗ ಶಿಷ್ಯರ ಮನಸ್ಥಿತಿಯನ್ನು ಅರಿತಂತ ಆತನು ಹೇಳ್ತಾನೆ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಇಟ್ ಈಸ್ ಫಾರ್ ಯೋರ್ ಬೆನಿಫಿಟ್ ಐ ಆಮ್ ಗೋಯಿಂಗ್. ಅದರಲ್ಲಿ ಆತನು ಇನ್ನೂ ಆಳವಾಗಿ ಹೇಳುವಂಥ ಒಂದು ಮಾತು ಏನು ಗೊತ್ತಾ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ಐ ವಿಲ್ ನೆವರ್ ಲಿವ್ ಲೈಕ್ ಎನ್ ಆರ್ಫನ್. ವಾವ್, ಎಂಥ ಪ್ರೀತಿ! ಯಾವಾಗೆಲ್ಲ ದೇವರ ಆಳುವಂಥ ಪ್ರೀತಿಯನ್ನು ಧ್ಯಾನಿಸ್ತೇನೆ, ನನ್ನ ಭಾವನೆಗಳನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಅನ್ ಅಮೇಝಿಂಗ್ ಲವ್. ತನ್ನ ಶಿಷ್ಯರ ಮನಸ್ಥಿತಿಯನ್ನು ಅರಿತಾತನು ಹೇಳ್ತಾನೆ, ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಾನು ಬೇರೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೇನೆ ಎಂಬುದಾಗಿ. ಇಟ್ ಈಸ್ ಫಾರ್ ಯೋರ್ ಬೆನಿಫಿಟ್, ನಿಮ್ಮ ಅನುಕೂಲಕ್ಕಾಗಿ ನಾನು ಕಳಿಸ್ಕೊಡ್ತೇನೆ ಎಂಬುದಾಗಿ. ಅನೇಕ ದಿವಸಗಳ ಹಿಂದೆ ನನ್ನ ಹಳೆಯ ಪ್ರಸಂಗದಲ್ಲಿ ಪ್ರಾರ್ಥನೆ ಬಗ್ಗೆ ಮಾತನಾಡಿದ್ದೇನೆ. ಅದು ಯೂಟ್ಯೂಬಲ್ಲಿಲ್ಲ, ಯೂಟ್ಯೂಬಲ್ಲಿ ರೆಕಾರ್ಡ್ ಮಾಡಿಲ್ಲ. ದೇವ್ರ ಚಿತ್ತವಾದರೆ ಮಾಡೋಣ. ಆ ಹಳೆಯ ಪ್ರಸಂಗದಲ್ಲಿ ಪ್ರಾರ್ಥನೆ ಬಗ್ಗೆ ನಾನು ಮಾತನಾಡಬೇಕಾದ್ರೆ ನಾನು ಹೇಳಿದೆ, ಅದರಲ್ಲಿ ಮುಖ್ಯವಾಗಿ ನಾನು ಮಾತಾಡಿದ್ದು
ಯೇಸುವಿಗೆ ತಾನು ಯಾರು ಎಂಬುವಂಥ ಗುರುತು ಗೊತ್ತಿತ್ತು. ತಾನು ಯಾರ ಬಳಿ ಪ್ರಾರ್ಥಿಸ್ತಿದ್ದೇನೆ ಅನ್ನುವಂಥ ಗುರುತು ಸಹ ಆತನಿಗೆ ಗೊತ್ತಿತ್ತು. ಜೀಸಸ್ ನ್ಯೂ ಹೂ he was when he was on the earth and he knew whom he is praying. ಆತನು ಯಾರು ಎಂಬುದಾಗಿ ಆತನಿಗೆ ಗೊತ್ತು. ಆತನು ಯಾರ ಬಳಿಯಲ್ಲಿ ಪ್ರಾರ್ಥಿಸ್ತಾನೆ ಎಂಬುವಂಥ ಅರಿವಿತ್ತು. ಹಾಗಾಗಿ ಆತನ ಪ್ರಾರ್ಥನೆ ಬಲವಾಗಿತ್ತು ಎಂಬ ಒಂದು ಟಾಪಿಕಲ್ಲಿ ನಾನು ಮಾತಾಡಿದ್ದೆ. ಕೆಲವರಿಗೆ ಅರ್ಥ ಆಗಿಲ್ಲ. ಅವ್ರು ಬಂದು ಹೇಳಿದ್ರು, ಪರಲೋಕ ಜಪದ್ದು ಒಂದು ಲೈನ್ ಹೇಳಿದ್ರಿ, ಆಮೇಲೆ ನೀವೇನು ಹೇಳಿದ್ರೆ ಅರ್ಥ ಆಗಿಲ್ಲ ಅಂದರು. ಬಟ್ ಕೆಲವರಿಗೆ ಅರ್ಥ ಆಯಿತು ಅಂತ ಅನಿಸುತ್ತೆ ನನಗೆ. ಈ ಒಂದು ದಿವಸದಲ್ಲಿ ಮಾತಾಡುವ ಸಂದೇಶಗಳು ಎಲ್ಲರಿಗೂ ಅರ್ಥ ಆಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ನನಗಿದ್ರೂ ಸಹ ಕೆಲವರಿಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗದೇ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಬಹುದು, ನನಗೆ ಪರ್ಸ್ನಲ್ ಟೆಕ್ಸ್ಟ್ ಮಾಡ್ಬೋದು. ಓಕೆ, ಸೊ ಅಲ್ಲಿ ನಾನು ಮಾತನಾಡಿದಂಥದ್ದು ಯೇಸುವಿಗೆ ತಾನು ಯಾರು, ತಾನು ಯಾರ ಬಳಿ ಪ್ರಾರ್ಥಿಸ್ತಿದ್ದೇನೆ ಎನ್ನುವಂತಹ ಅರಿವು ಆತನಿಗಿತ್ತು. ಹಾಗಾಗಿ ಆತನ ಪ್ರಾರ್ಥನೆ ಬಹಳ ವ್ಯತ್ಯಾಸವಾಗಿತ್ತು. ಅದ್ರ ಬಗ್ಗೆ ನಾನು ಮಾತನಾಡಿದೆ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದು, ಮನುಷ್ಯ ಪಾಪ ಮಾಡಿದ ನಿಮಿತ್ತ ಆದಂಥ ಒಂದು ದೊಡ್ಡ ಎಡವಟ್ಟು, ತಾನು ಯಾರೆಂಬಂಥ ಅರಿವನ್ನು ಕಳ್ಕೊಂಡ, ದೇವರು ಯಾರೆಂಬಂಥ ಅರಿವನ್ನು ಕಳ್ಕೊಂಡ. ಹಾಗಾಗಿ ಯೇಸು ಬಂದು ತನ್ನ ಪ್ರಾರ್ಥನೆಯಲ್ಲಿ ಪರಿಚಯಿಸ್ತಾನೆ. ಶಿಷ್ಯರು ಆತನ ಬಳಿ ಬಂದು ಪ್ರಾರ್ಥನೆ ಕಳಿಸ್ಕೊಡಿ ಗುರುವೆ ಅಂತ ಹೇಳಿದಾಗ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ಹೇಳ್ತಾರೆ. ಏನು ಹೇಳ್ತಿದ್ದಾರೆ ಯೇಸು ಸ್ವಾಮಿ? ಯಹೂದ್ಯದ ಪದ್ಧತಿ ಪ್ರಕಾರ ಕ್ರೈಸ್ತರಿಗೆ ಗೊತ್ತಲ್ವಾ, ದೇವರನ್ನ ತಂದೆ ಎಂಬುದಾಗಿ ಯಾರೂ ಸಹ ಕರೆದಿಲ್ಲ. ಎಂಥ ದೊಡ್ಡ ವ್ಯಕ್ತಿ ಆಗಲಿ, ಮೋಶೆ ಆಗಲಿ, ಅಬ್ರಹಾಮ ಆಗಲಿ, ಎಲಿಯಾ ಆಗಲಿ, ಎಲ್ಲರೂ ಸಹ ಅದುನಾಯ್ ಯಾಹ್ವೆ ಎಂಬುದಾಗಿ ಅಡ್ಡಬಿದ್ದು ಆರಾಧಿಸುತ್ತಿದ್ದರು ಹೊರತು ತಂದೆ ಎಂಬುದಾಗಿ ಕರೆದಿಲ್ಲ. ತಂದೆಯನ್ನು ಅವರು ಅರಿಯದೇ ಇದ್ದರು. ಆದಾಮ ದೇವರ ಮಗನಾಗಿದ್ದನು. ತಂದೆ ಆತನನ್ನು ಸೃಷ್ಟಿಸಿ, ತಂದೆ ಮಗ ಅನ್ನುವಂಥ ಸಂಬಂಧದಲ್ಲಿ ಆತನ ಸೃಷ್ಟಿ ಮಾಡಿದನು. ಸಂಬಂಧಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟನು. ಸಂಬಂಧಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟವರು ನೀವು ನಾವು. ಆದರೆ ಆದಾಮ ಮಾಡಿದ ಪಾಪದ ನಿಮಿತ್ತ ನಾನು ಕೈ ಬಿಡಲ್ಪಟ್ಟಿದ್ದೇನೆ, ದೇವರಿಂದ ತ್ಯಜಿಸಲ್ಪಟ್ಟಿದ್ದೇನೆ ಎಂಬುವಂಥ ಮನಸ್ಥಿತಿ ಹೋದ. ದೇವರು ತ್ಯಜಿಸಿಲ್ಲ. ನೀವು ಕಳೆದ ಎಪಿಸೋಡ್ಗಳನ್ನ ನೋಡಿದ್ರೆ ಅರ್ಥ ಆಗುತ್ತೆ. ದೇವರು ಏದೇನ್ ತೋಟಕ್ಕೆ ಯಥಾ ಪ್ರಕಾರವಾಗಿ ಬಂದನು. ಆದರೆ ಆದಾಮ ದೇವರನ್ನು ನೋಡಿ ಆತನ ಸಾನ್ನಿಧ್ಯಕ್ಕೆ ಬರಲಾಗದೆ ಆತನ ಓಡಿ ಹೋಗಿ ಅಡಗಿಕೊಳ್ತಾನೆ. ಆತನ ಮನಸ್ಥಿತಿ ಏನು? ನಾನು ಕೈ ಬಿಡಲ್ಪಟ್ಟಿದ್ದೇನೆ, ತಂದೆ ನನ್ನನ್ನು ತ್ಯಜಿಸಿದ್ದಾನೆ, ಒಂದು ಅನಾಥ ಮನಸ್ಥಿತಿ. ನನಗೆ ಸಹಾಯವಿಲ್ಲ, ದೇವರ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲದಾಗಿ ಹೇಳಿ ಓಡಿ ಹೋಗ್ತಿದ್ದಾನೆ. ದೇವರು ಅನೇಕ ವಿಧವಾಗಿ ಆತನಿಗೆ ಪ್ರಕಟಿಸಿದರು, ಅರ್ಥವಾಗಲಿಲ್ಲ. ಕಾಲಕ್ಕೆ ಸರಿಯಾಗಿ ಕ್ರಿಸ್ತನನ್ನು ಕಳಿಸಿಕೊಟ್ರು. ಕಾಲಕ್ಕೆ ಸರಿಯಾಗಿ ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ರಲ್ಲಿ ಕ್ರಿಸ್ತನು ತಂದೆಯನ್ನು ಪ್ರಕಟಿಸ್ತಾನೆ. ಪರಲೋಕದಲ್ಲಿರುವಂತಹ ನಮ್ಮ ತಂದೆಯೇ ಹೇಳ್ತಾನೆ, ನೀವು ದೇವರ ಮಕ್ಕಳಾಗಿದ್ದೀರಾ, ನೀವು ದೇವರ ಮಕ್ಕಳಾಗಿದ್ದೀರಾ. ದೇವರು ನಿಮಗೆ ತಂದೆಯಾಗಿದ್ದಾನೆ. ಗಾಡ್ ಈಸ್ ಯೋರ್ ಫಾದರ್. He is a creator true, but he is your father and you are the children of the most high God ಎಂಬುದಾಗಿ ಹೇಳಿ ಕ್ರಿಸ್ತನು ತಂದೆಯನ್ನು ಪ್ರಕಟಿಸಿ, ತನ್ನನ್ನು ಪ್ರಕಟಿಸಿ ನಮ್ಮನ್ನೇ ನಮಗೆ ಪರಿಚಯ ಮಾಡಿಕೊಡ್ತಾನೆ, ನಮ್ಮನ್ನು ಪ್ರಕಟಿಸ್ತಾನೆ, ನಮ್ಮನ್ನು ಅಪ್ತಾನೆ. ಶಿಷ್ಯರು ಇದರೊಂದಿಗೆ ಸಂಚರಿಸ್ತಾ ಇದನ್ನೆಲ್ಲ ನೋಡ್ತಾರೆ. ಅವರನ್ನು ಕುರಿತು ಅವರೇ ಅರ್ಥ ಮಾಡ್ಕೊಳ್ಳುವಂಥ ಕಾಲ. ಆದರೆ ಈಗ ಸಡನ್ನಾಗಿ ಯೇಸು ಹೇಳ್ತಿದ್ದಾರೆ, ನಾನು ಬಿಟ್ಟು ಹೋಗ್ತಿದ್ದೇನೆ ಅಂತ ಹೇಳಿದಾಗ ಅವರ ಮನಸ್ಥಿತಿಯನ್ನು ಯೇಸು ಸ್ವಾಮಿ ಅರಿತು ಹೇಳ್ತಾನೆ, ನಿಮ್ಮನ್ನು ನಾನು ಅನಾಥರಾಗಿ ಬಿಡೋದಿಲ್ಲ. ಈ ಒಂದು ವಿಡಿಯೋದಲ್ಲಿ ನೋಡ್ತಿರುವಂಥ ನಿಮಗೆ ನಾನು ಒಂದು ವಿಷಯ ಹೇಳ್ತೇನೆ, ಯಾವ ಸನ್ನಿವೇಶದಲ್ಲೂ ಸಹ ಆತನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ಒಂದು ವೇಳೆ ಈ ವಿಡಿಯೋನ ನೋಡ್ತಾ ಇರಬೇಕಾದ್ರೆ, ಸರ್ ನನಗೆ ಯಾರು ಸಹಾಯ ಮಾಡೋರಿಲ್ಲ ಸರ್, ನನಗೆ ಉತ್ಸಾಹ ಮಾಡುವಂಥವ್ರು ಯಾರೂ ಇಲ್ಲ ಸರ್, ನನ್ನನ್ನು ಬಲಪಡಿಸುವಂಥವ್ರು ಯಾರೂ ಇಲ್ಲ ಸರ್, ನನ್ನ ಪಕ್ಕದಲ್ಲಿದ್ದು ನನ್ನನ್ನು ಪುಷ್ ಮಾಡುವಂಥವ್ರು ಯಾರೂ ಇಲ್ಲ ಸರ್, ನನಗೆ ಸಹಾಯ ಮಾಡುವಂಥವ್ರು ಯಾರೂ ಇಲ್ಲ. ಅನೇಕ ಪ್ರಶ್ನೆಗಳು ನಿನ್ನಲ್ಲಿರಬಹುದು. ಆದರೆ ಆತನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ಆತನು ಹೇಳಿದನು, ನಾನು ಬೇರೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೇನೆ ಎಂಬುದಾಗಿ. ಆತನ ಪುನರುತ್ಥಾನ, ಆತನ ಸ್ವರ್ಗಾರೋಹಣ ಅದು ನಮ್ಮ ಅನುಕೂಲಕ್ಕಾಗಿ. ನಾನು ಯುರೋಪ್ ರಾಷ್ಟ್ರಗಳಿಗೆ ಬಂದಾಗ ಅಬ್ಸರ್ವ್ ಮಾಡಿದ ಅಸೆನ್ಷನ್ ಡೇ ಅಂತ ಇದೆ. ಏನಂದರೆ ಇಲ್ಲಿ ಚರ್ಚ್ಗೆ ಹೋಗ್ತಾರೋ ಇಲ್ವೋ, ರಜಾ ತೊಗೊಂಡು ಹೊರಗಡೆ ಹೋಗ್ತಾರೆ, ಇಟ್ಸ್ ಓಕೆ. ಬಟ್ ನಮ್ಮ ಭಾರತದಲ್ಲಿ ಆ ಒಂದು ದಿವಸ ಇದೆಯಾ ಅನ್ನೋದು ನನಗೆ ಗೊತ್ತಿರಲಿಲ್ಲ, ಅನೇಕರಿಗೆ ಗೊತ್ತಿದೆಯಾ ಅಂತ ಗೊತ್ತಿಲ್ಲ. ಅಸೆನ್ಷನ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಆತನು ಏರಿ ಹೋದನು.
ಏರಿ ಹೋದ ನಿಮಿತ್ತ ಪರಿಶುದ್ಧಾತ್ಮನು ಇಳಿದು ಬಂದನು. ವಾವ್, ಅಮೇಝಿಂಗ್ ಅಮೇಝಿಂಗ್. ಪರಿಶುದ್ಧಾತ್ಮರ ಅನೇಕ ಕಾರ್ಯಗಳಿದೆ. ಅದನ್ನು ಬಹಳವಾಗಿ ಮಾತನಾಡಬೇಕಾದ್ರೆ ಸಮಯಗಳು ಸಾಲೋದಿಲ್ಲ. ಪವಿತ್ರಾತ್ಮರ ವರಗಳು, ಪವಿತ್ರಾತ್ಮರ ಫಲಗಳು, ಪವಿತ್ರಾತ್ಮರ ಬಗ್ಗೆ ಮಾತನಾಡಬೇಕಾದ್ರೆ ಸಮಯಗಳು ಸಾಲೋದಿಲ್ಲ. ತಂದೆ, ಮಗ, ಪವಿತ್ರಾತ್ಮರು, ವಾವ್, ಇವರ ಕುರಿತಾಗಿ ನಾನು ಪ್ರಾರ್ಥಿಸ್ತಿದ್ದೇನೆ. ದೇವರ ಚಿತ್ತವಿದ್ದರೆ ಇವರ ಕುರಿತು ನಾವು ಅರಿಬೇಕು. ಅದಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ಅದರ ಪ್ರಯತ್ನವನ್ನು, ಆ ರೀತಿಯಾದಂಥ ವಿಡಿಯೋಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ನಾನು ಮಾಡ್ತಿದ್ದೇನೆ. ಪರಿಶುದ್ಧಾತ್ಮರು ನಾವು ವಿಶ್ವಾಸ ಸೂತ್ರದಲ್ಲಿ ಓದ್ತೇವೆ, ತಂದೆಯಿಂದಲೂ ಮಗನಿಂದಲೂ ಹೊರಡುವಾತ ಎಂಬುದಾಗಿ. ವಾವ್, ಪರಿಶುದ್ಧಾತ್ಮರು ತಾಯಿಯ ರೂಪದಲ್ಲಿದ್ದಾರೆ. ಶಿ ಇಸ್ ಅ ಮದರ್ಲಿ ಹೋಲಿ ಸ್ಪಿರಿಟ್. ಕೆಲವರು ಅಫೆಂಡ್ ಆಗಬೇಡಿ, ತಾಯಿ ರೂಪದಲ್ಲಿರುವಂಥ ಪವಿತ್ರಾತ್ಮ ಅಂತ ಹೇಳಿದೆ. ಆ್ಯಕ್ಚುಲಾಗಿ ಹೇಳಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ರೂವಾ ಎಂಬುದು ಶಬ್ದ ಬಳಸಲ್ಪಟ್ಟಿದೆ, ದೇವರ ಶ್ವಾಸ ಎಂಬುದಾಗಿ. ಅದು ಮಾತ್ರವಲ್ಲ, ಇದೊಂದು ಫೆಮಿನನ್ ವರ್ಡ್ ಆಗಿದೆ. ಸರ್, ಗಂಡು ಹೆಣ್ಣು ಇಬ್ಬರು ಸಹ ದೇವರ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಲ್ಪಟ್ಟವರು. ಹೆಣ್ಣಿನಲ್ಲಿರುವಂಥ ಸಹನೆ, ತಾಳ್ಮೆ, ಭಾವನೆಗಳು, ಪ್ರೀತಿ, ಶಕ್ತಿ, ಇವೆಲ್ಲ ಎಲ್ಲಿಂದ? ದೇವರಿಂದಲೇ. ಸತ್ಯದಲ್ಲಿ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ಇನ್ನೂ ಸಂತೈಸ್ತೇನೆ ಎಂಬುದಾಗಿ ಹೇಳುವಂಥದ್ದು ಪವಿತ್ರಾತ್ಮನ. ಯೇಸು ಸ್ವಾಮಿ ಹೇಳ್ತಾನೆ, ಸಂತೈಸುವ ಆತ್ಮ ಎಂಬುದಾಗಿ. ಪವಿತ್ರಾತ್ಮ ಕುರಿತು ಮಾತಾಡ್ತಾನೆ. ಆದರೆ ಅವರ ಒಂದು ಮುಖ್ಯವಾದಂತಹ ಒಂದು ಕೆಲಸವನ್ನು ನಾನು ಇಲ್ಲಿ ಮಾತನಾಡ್ತೇನೆ. ಯೇಸು ಯಾವುದನ್ನು ಪ್ರಾರಂಭಿಸಿ ಆತನು ತನ್ನ ಶಿಷ್ಯರಿಗೆ ಒಪ್ಪಿಸಿಕೊಟ್ಟಿದ್ದು ಮಾತ್ರವಲ್ಲದೆ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟನು, ಅದೇ ಕಾರ್ಯವನ್ನು ಮುಂದುವರಿಸು. ಪವಿತ್ರಾತ್ಮನು ನಮ್ಮೊಳಗಿದ್ದು ತಂದೆಯನ್ನು ಪ್ರಕಟಿಸುವಾತನಾಗಿದ್ದಾನೆ. ನಾನು ಅನಾಥನು, ನನಗೆ ಯಾರೂ ಇಲ್ಲ, ಎಲ್ಲ ಇದ್ದಾರೆ ಸರ್, ಇದ್ರೂ ಏನು ಪ್ರಯೋಜನ, ಆದರೆ ಅನಾಥನಾಗಿದ್ದೇನೆ ಎಂಬುದಾಗಿ ನೀನು ಹೇಳುವುದಾದರೆ ತಂದೆಯನ್ನು ಪ್ರಕಟಿಸುವಂಥ ಆತ್ಮರು ನಿಮ್ಮೊಳಗೆ ಜೀವಿಸ್ತಿದ್ದಾರೆ. ರೋಮಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 16ನೇ ವಾಕ್ಯ, ನಾನು TPT ಟ್ರಾನ್ಸ್ಲೇಷನ್ ಹೋಗ್ತೇನೆ. ಫಾರ್ ದ ಹೋಲಿ ಸ್ಪಿರಿಟ್ ಮೇಕ್ಸ್ ಗಾಡ್ಸ್ ಫಾದರ್ಹುಡ್ ರಿಯಲ್ ಟು ಅಸ್ ಆಸ್ ಹಿ ವಿಸ್ಪರ್ಡ್ ಇಂಟು ಅವರ್ ಇನ್ನರ್ಮೋಸ್ಟ್ ಬೀಯಿಂಗ್, ಯು ಆರ್ ಗಾಡ್ಸ್ ಬಿಲವಡ್ ಚೈಲ್ಡ್. ಏನು ಹೇಳ್ತಿದ್ದಾರೆ? ಪರಿಶುದ್ಧಾತ್ಮನು ನಮ್ಮೊಳಗಿಂದ ತಂದೆಯ ಪಿತೃತ್ವವನ್ನು ನಿಜವಾಗಿಸ್ತಾನೆ. ಹಿ ಮೇಕ್ಸ್ ದ ಫಾದರ್ಹುಡ್ ರಿಯಲ್. ತಂದೆಯ ಪಿತೃತ್ವವನ್ನು ನಮ್ಮೊಳಗೆ ನಿಜವಾಗಿಸುವಾಗೆ ಮಾಡುವುದಕ್ಕಾಗಿ ಪರಿಶುದ್ಧಾತ್ಮನು ನಮ್ಮೊಳಗೆ ವಾಸ ಮಾಡುತ್ತಿದ್ದಾನೆ. ವಾವ್! ಯಾವಾಗೆಲ್ಲ ನಮ್ಮ ಗುರುತಿನ ಬಗ್ಗೆ ನಮಗೆ ಸಂಶಯ ಬರ್ತದೆ, ನಾನು ಯಾರು, ನನಗೇನು ಅರ್ಹತೆ ಇದೆ, ಈ ಒಂದು ಗುರುತಿಗಾಗಿ ಈ ಒಂದು ದಿವಸಗಳಲ್ಲಿ ಮಾಡುವಂಥ ಕೆಲಸಗಳಿದೆಯಲ್ಲ, ನಾನು ದೊಡ್ಡವನು ಅಂತ ತೋರಿಸ್ಕೊಳ್ಬೇಕು, ನಾನೊಂದು ಪ್ರವಾದಿ ಅಂತ ತೋರಿಸ್ಕೊಳ್ಬೇಕು, ನಾನೊಬ್ಬ ಪಾಸ್ಟ್ ಅಂತ ತೋರಿಸ್ಕೊಳ್ಬೇಕು, ನಾನೊಬ್ಬ ಒಳ್ಳೆ ಕೆಲಸ ಮಾಡೋದು ಅಂತ ತೋರಿಸ್ಕೊಳ್ಬೇಕು. ನಾವು ಈ ಗುರುತಿಗಾಗಿ ಓಡ್ತಾ ಇದ್ದೇವೆ. ಆದರೆ ನಿನ್ನ ಗುರುತು, ನನ್ನ ಗುರುತು, ವಿ ಆರ್ ದ ಬಿಲವಡ್ ಚಿಲ್ಡ್ರನ್ ಆಫ್ ದ ಮೋಸ್ಟ್ ಹೈ ಗಾಡ್. ದೇವರ ಪ್ರೀತಿಯ ಮಗು, ಬಿಲವಡ್ ಚೈಲ್ಡ್. ವಾ! ನೀವು ಯಾವ ಗುರುತನ್ನಾದ್ರೂ ಇಟ್ಕೊಳ್ಳಿ, ಈ ಗುರುತಿಗೆ ಮಿಗಿಲಾದಂತಹ ದೊಡ್ಡ ಗುರುತಿಲ್ಲ. ಯಾವಾಗೆಲ್ಲ ನಮ್ಮ ಗುರುತಿನ ಬಗ್ಗೆ ನಮಗೆ ಪ್ರಶ್ನೆ ಬರ್ತದೆ, 4 ಜನರ ಮಧ್ಯೆ ನಮ್ಮನ್ನು ಏನೋ ಅಂದರು, ಏನೋ ಅವಮಾನ ಪಡಿಸಿದ್ರು, ಹಣ ಇಲ್ಲ ಅಂತ ನಮ್ಮನ್ನು ಕೀಳಾಗಿ ಮಾತಾಡಿದ್ರು, ಫಿಟ್ಟಿನ್ ಆಗ್ತೇವಲ್ಲ. ಒಂದು 4 ಗುಂಪಿದ್ರೆ ಆ ಗುಂಪಿನಲ್ಲಿ ಯಾವ ರೀತಿ ಇರ್ತಾರೋ ಆ ರೀತಿ ಡ್ರೆಸ್ ಮಾಡ್ತೇವೆ, ಆ ರೀತಿ ಮಾತಾಡ್ತೇವೆ, ಆ ರೀತಿ ಆ್ಯಕ್ಟ್ ಮಾಡ್ತೇವೆ. ಯಾಕೆ ಆ ಗುಂಪಿನೊಳಗಿರಬೇಕು ಎಂಬುದಾಗಿ? ಯಾಕೆಂದರೆ ನಾವು ಸಂಪರ್ಕಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟವರು. ವಿ ಆರ್ ಕ್ರಿಯೇಟೆಡ್ ಫಾರ್ ದ ಕನೆಕ್ಷನ್, ವಿ ಆರ್ ಕ್ರಿಯೇಟೆಡ್ ಫಾರ್ ಲವ್. ಆದರೆ ನಿಮಗೊಂದು ಸತ್ಯ ಹೇಳ್ತೇನೆ, ನೀವು ಏಕಾಂಗಿಯಾಗಿ ಅಲ್ಲ, ನಿಮ್ಮೊಳಗೆ ಪವಿತ್ರಾತ್ಮನು, ಯೇಸು ಕ್ರಿಸ್ತನು, ಇದೆರಡು ವಿಷಯವನ್ನು ಹೊಸ ಒಡಂಬಡಿಕೆ ಹೇಳ್ತದೆ. ಪವಿತ್ರಾತ್ಮನು ಯೇಸು ಕ್ರಿಸ್ತ ನಿಮ್ಮೊಳಗಿರುವುದಾದರೆ ತಂದೆ ಸಹ ನಿಮ್ಮೊಳಗಿದ್ದಾನೆ ಎಂಬುದೇ ಅದರ ಅರ್ಥ. ಹಲ್ಲೆಲೂಯಾ. ಪವಿತ್ರಾತ್ಮನು ನಮ್ಮೊಳಗಿದ್ದು ತಂದೆಯ ಪ್ರೀತಿಯನ್ನು ಪ್ರಕಟಿಸುವಾತನಾಗಿದ್ದಾನೆ. ರೋಮಪುರದವರಿಗೆ 5:5, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ.
ಧಾರಾಳವಾಗಿ ಸುರಿದಿದೆಯಲ್ಲ. ರೋಮಾಪುರದವರಿಗೆ 5:5 ಪೌಲ ಈ ರೀತಿಯಾಗಿ ಹೇಳ್ತಾನೆ, ನಮಗೆ ಕೊಟ್ಟಿರುವಂಥ ಪವಿತ್ರಾತ್ಮ ತಂದೆಯ ಪ್ರೀತಿಯ ರಸವನ್ನು ಧಾರಾಳವಾಗಿ ನಮ್ಮ ಹೃದಯದಲ್ಲಿ ಸುರಿಸ್ತಾರೆ. ದ ಪ್ರೈಮರಿ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್, ಹಿ ವಿಲ್ ಮೇಕ್ ದ ಫಾದರ್ಹುಡ್ ರಿಯಲ್ ಇನ್ ಅಸ್ ಆ್ಯಂಡ್ ಹಿ ವಿಲ್ ಮೇಕ್ ಅಸ್ ಟು ಕಾಲ್ ಅಬ್ಬಾ ಫಾದರ್. ಪರಿಶುದ್ಧಾತ್ಮರ ಪ್ರಮುಖ ಕಾರ್ಯ ನಿನ್ನ ಗುರುತನ್ನು ಬದಲಾಯಿಸುವಂಥದ್ದು, ನನಗೆ ಹೇಳುವಂಥದ್ದು ನೀನು ದೇವರ ಪ್ರೀತಿಯ ಮಗ. ಮಾತ್ರವಲ್ಲ, ನಿನ್ನೊಳಗಿಂದ ಅಪ್ಪ ತಂದೆಯೇ ಎಂದು ನಿನ್ನನ್ನು ಕೂಗು ಹಾಗೆ ಮಾಡ್ತಾರಂತೆ. ಯೇಸು ಈ ಲೋಕದಲ್ಲಿ ಶಾರೀರಿಕವಾಗಿದ್ದು ಶಿಷ್ಯರಿಗೆ ಹೇಳ್ಕೊಟ್ನು, ಅಪ್ಪ ತಂದೆ ಎಂಬುದಾಗಿ ಕರೆಯಿರಿ ಎಂದ. ಆತನು ಹೋದ ನಂತರ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟನು. ಯೇಸು ಸ್ವಾಮಿ ಹೇಳಿದನು, ನಾನು ಬೋಧಿಸಿದ ಎಲ್ಲಗಳನ್ನು ಆತನು ನಿಮಗೆ ನೆನಪಿಗೆ ತರ್ತಾನೆ ಎಂಬುದಾಗಿ. ಆತನು ಈಗ ನಮ್ಮ ಹೃದಯದಲ್ಲಿದ್ದು ಯೇಸು ಹೇಳಿದ ನೆನಪಿಗೆ ತರ್ತಿದ್ದಾನೆ. ನೀನು ದೇವರ ಮಗನು ಮಗಳು ಆಗಿದ್ದಿ. ಯು ಆರ್ ದ ಬಿಲವಡ್ ಚೈಲ್ಡ್, ಪ್ರೀತಿಯ ಮಗು. ರೋಮಪುರದವರಿಗೆ 8 ಬಹಳ ಅದ್ಭುತವಾದಂಥ ಅಧ್ಯಾಯ ಓದಬೇಕು. ಮಾತಿಲ್ಲದ ನರಳಾಟದಿಂದ ನಮ್ಮನ್ನು ತಪ್ಪಿಸಿ ನಮಗೋಸ್ಕರ ಪ್ರಾರ್ಥಿಸುವಂತಹ ಆತ್ಮರು. ಮಾಶಿಖೇನ ಮಾಂತುಲರು ಪ್ರಾತನ ಸೇಕೆರದೆ. ತಂದೆ ಮಗ ಪವಿತ್ರಾತ್ಮರು ನಮ್ಮ ಹೃದಯದಲ್ಲಿ ಗುಡಾರವನ್ನು ಹಾಕಿದ್ದಾರೆ. ನಾನು ಮೊದಲನೇ ಎಪಿಸೋಡ್, ಆತನು ನಮ್ಮ ಇರುಳಲ್ಲಿ ಕಾಲಿಟ್ಟನು ಎನ್ನುವಂಥ ಮೊದಲ ಎಪಿಸೋಡಲ್ಲಿ ಹೇಳಿದೆ, ದೇವರು ತಂದೆ ಮಗ ಪವಿತ್ರಾತ್ಮರಾಗಿದ್ದಾರೆ. ಅವರಿಗೇ ಆದಂಥ ಜೀವ, ಅವರಿಗೇ ಆದಂತಹ ಬೆಳಕು, ಅವರಿಗೇ ಆದಂಥ ಆನಂದ, ಇದರನ್ನು ಪಾಲನ್ನು ಕೊಡುವುದಕ್ಕಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ರು. ಆದರೆ ನಮ್ಮ ಸ್ವಾಚಿತ್ಯದ ನಿಮಿತ್ತ ಅದನ್ನು ನಾವು ಕಳ್ಕೊಂಡಾಗಲು ಯೇಸು ಕ್ರಿಸ್ತನ ನಿಮಿತ್ತ ನಮ್ಮ ಹೃದಯದೊಳಗೆ ಬೆಳಕನ್ನು ಹರಿಸಿ, ನಮ್ಮ ಜೀವಿತದಲ್ಲಿ ಬೆಳಕನ್ನು ಹರಿಸಿ ನಮ್ಮನ್ನು ಆ ಜೀವಿತದಲ್ಲಿ ಪಾಲುಗಾರನಾಗಿ ಮಾಡಿದನು. ಆ ಮಾಡಿದಂತಹ ವಿಷಯವನ್ನು ನಮ್ಮ ಜೀವಿತದಲ್ಲಿ ಅನುಭವಿಸುವುದಕ್ಕಾಗಿ ಪರಿಶುದ್ಧಾತ್ಮನ ನಮಗೆ ಕೊಟ್ಟಿದ್ದಾನೆ. ಈ ಪರಿಶುದ್ಧಾತ್ಮನೇ ತಂದೆಯ ಪಿತೃತ್ವವನ್ನು ನಮಗೆ ನಿಜವಾಗಿಸ್ತಾನೆ. ತಂದೆಯ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಸ್ತಾನೆ. ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತವನ್ನು ಮಹಿಮೆಪಡಿಸ್ತಾನೆ. ಹಾಗಾಗಿ ಐ ಎನ್ಕರೇಜ್ ಯು, ಈ ಪರಿಶುದ್ಧಾತ್ಮರ ಪ್ರಸನ್ನತೆಯನ್ನು ಅನುಭವಿಸೋದಕ್ಕೆ ಪ್ರತಿ ದಿವಸವೂ ಪ್ರಾರ್ಥಿಸಿರಿ. ಜಸ್ಟ್ ಯು ಓಪನ್ ಯೋರ್ ಹಾರ್ಟ್ ಆ್ಯಂಡ್ ಸಿ ಹೋಲಿ ಸ್ಪಿರಿಟ್ ಈಸ್ ಇನ್ಸೈಡ್ ಯು. ನಿಮ್ಮ ಹೃದಯವನ್ನು ತೆರೆದು ನೋಡೋದಾದರೆ ಪರಿಶುದ್ಧಾತ್ಮನು ನಿಮ್ಮೊಳಗಿದ್ದು ನಿಮ್ಮನ್ನು ಸಂತೈಸಿ, ನಿಮ್ಮನ್ನು ಅಪ್ಪಿ, ನಿಮ್ಮ ಗುರುತುಗಳನ್ನು ಆತನು ಮಾತನಾಡ್ತಾನೆ ಇದ್ದಾನೆ. ನೀವು ದೇವರ ಮಗನೂ ಮಗಳು ಆಗಿದ್ದೀರಿ. ನಾನು ನಿಮಗೋಸ್ಕರ 2 ನಿಮಿಷ ಪ್ರಾರ್ಥಿಸ್ತೇನೆ. ಫಾದರ್, ಇನ್ ದ ನೇಮ್ ಆಫ್ ಜೀಸಸ್, ಯೇಸುವೆ ಕರ್ತನೆ, ಈ ವಿಡಿಯೋನ ನೋಡ್ತೀನಿ ತಿರುಗರು ಯಾವ ಸ್ಥಿತಿಯಲ್ಲಿ ನೋಡ್ತಿದ್ದಾರೋ ನನಗೆ ಅರ್ಥ ಆಗ್ತಿಲ್ಲ, ಯಾವ ಸ್ಥಿತಿಯಲ್ಲಿ ನೋಡ್ತಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಆದರೆ ನನಗೆ ಗೊತ್ತು, ಪವಿತ್ರಾತ್ಮನೇ ನೀನು ಕಾರ್ಯ ಮಾಡುವಂತಾಗಿದ್ದಿ. ಈ ಒಂದು ಸಮಯದಲ್ಲೇ ದೇವರ ಪ್ರೀತಿ ನೋಡುತ್ತಿರುವಂಥ ಪ್ರತಿಯೊಬ್ಬರ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಲ್ಪಡಲಿ, ಧಾರಾಳವಾಗಿ ಸುರಿಸಲ್ಪಡಲಿ. ತಂದೆಯ ಪಿತೃತ್ವವನ್ನು ಇವರಿಗೆ ನಿಜವಾಗಿಸು ಕರ್ತನೆ. ಇವರು ದೇವರ ಮಕ್ಕಳಾಗಿದ್ದಾರೆ ಎಂಬ ಅನುಭವಕ್ಕೆ ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಇವರನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ನಿಮಗೆ ಯಾವ ರೀತಿಯಾದ ಅಂತಹ ಪ್ರಶ್ನೆಗಳು ಇಲ್ಲ ಅನಿಸಿಕೆಗಳು ಇದ್ದರೆ ನೀವು ದಯವಿಟ್ಟು ಬರೀಬಹುದು, ಅದಕ್ಕೆ ನಾವು ಪ್ರತಿಕ್ರಿಯಿಸ್ತೇವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಷಯಗಳನ್ನು ನಾನು ಮಾತನಾಡಲಿಕ್ಕೆ ಹೋಗ್ತಿದ್ದೇನೆ. ನನ್ನ ಒಂದು ಗುರಿ ಏನಂತ ಹೇಳೋದಾದರೆ, ಏನೋ ಒಂದು ನಾಲೆಜನ್ನು ಟ್ರಾನ್ಸ್ಫರ್ ಮಾಡೋದಲ್ಲ, ಬದಲಾಗಿ ಈ ದೇವರನ್ನು ಅರಿಯುವುದಕ್ಕೆ ಸಹಾಯ ಮಾಡಬೇಕು. ಈ ದೇವರನ್ನು ಅರಿಯುವುದಕ್ಕೂ ಅನುಭವಿಸುವುದಕ್ಕೂ ಎಕ್ಸ್ಪೀರಿಯನ್ಷಿಯಲ್ ಆಗಿ ಅನುಭವಿಸುವುದಕ್ಕೆ ಕೆಲವೊಂದು ಅರ್ಥೈಸುವಿಕೆಗಳು ನಮ್ಮಲ್ಲಿ ಬದಲಾಗಬೇಕಾಗಿದೆ. ಹಾಗಾಗಿ ನಾನು ಮಾತನಾಡ್ತಿದ್ದೇನೆ. ಮಾತ್ರವಲ್ಲ, ನಮ್ಮೊಂದಿಗೆ ಸೇರಿ ನಡೆಯುವಂಥ ಒಂದು ಸಮುದಾಯವನ್ನು ನಾನು ಎದುರು ನೋಡ್ತಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಕಾಣ್ತೇನೆ. ಆಮೇಲೆ